ರುದ್ರದೇವರ ತಲೆಯಲ್ಲಿ ಗಂಗಾದೇವಿ ಸನ್ನಿಹಿತಳಾಗಿರ್ತಾಳೆ. ರುದ್ರನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ ಗೌತಮ ಮಹರ್ಷಿಗಳು. ಆಗ ಹೇಳ್ತಾಳೆ, ಗಂಗಾ ನದಿಯ ನೀರಿನ ಸಿಂಚನ ಈ ದೇಹಕ್ಕೆ ಆದರೆ ಮಾತ್ರ ಅದು ಪವಿತ್ರ ಆಗತ್ತೆ. ಈ ಕಾರಣದಿಂದ ರುದ್ರನನ್ನ ಕುರಿತು ತಪಸ್ಸನ್ನ ಮಾಡಿ ಆ ಗಂಗಾದೇವಿಯನ್ನ ಭೂಲೋಕಕ್ಕೆ ತರಲಿಕ್ಕೆ ಮುಖ್ಯ ಕಾರಣೀಕರ್ತರಾಗ್ತಾರೆ ಈ ಗೌತಮ ಮಹರ್ಷಿಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಿಂದಿನ ಸಂಚಿಕೆಯಲ್ಲಿ 3ನೇ ಶ್ಲೋಕದಲ್ಲಿ ಗೌತಮ ಮಹರ್ಷಿ ಪ್ರಣೀತವಾದ ನ್ಯಾಯಶಾಸ್ತ್ರ, ದುಷ್ಟಶಾಸ್ತ್ರ, ಇಂಥ ಶಾಸ್ತ್ರಗಳನ್ನು ಖಂಡನೆ ಮಾಡೋದಕ್ಕೋಸ್ಕರವೇ ವೇದವ್ಯಾಸ ದೇವರು ಅವತಾರವನ್ನ ಮಾಡಿದರು ಅಂತ ನಾವು ಕೇಳಿದೆವು. ಕೇವಲ ಇದೊಂದೇ ಕಾರಣದಿಂದ ಆ ವೇದವ್ಯಾಸ ದೇವರು ಅವತಾರವನ್ನ ಮಾಡಲಿಕ್ಕೆ ಕಾರಣ ಅಲ್ಲ, ಹೊರತು ಇನ್ನೂ ಒಂದು ಕಾರಣ ಇದೆ. ಏನದು? ಆಚಾರ್ಯ ಮಧ್ವರು ಬ್ರಹ್ಮಸೂತ್ರ ಭಾಷ್ಯ ಎಂಬ ತಮ್ಮ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಗೌತಮಸ್ಯ ಋಷೇಶಾಪಾತ್ ಜ್ಞಾನೇ ತ್ವಜ್ಞಾನತಾಂಗತೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಗೌತಮ ಮಹರ್ಷಿಗಳ ಶಾಪದಿಂದ ಕಲಿಕಾಲದಲ್ಲಿ ಎಲ್ಲ ತತ್ವಜ್ಞಾನ ನಶಿಸುತ್ತಾ ಇರಬೇಕಾದರೆ ವೇದವ್ಯಾಸ ದೇವರು ಅವತಾರವನ್ನ ಮಾಡಿದರು ಅಂತ ನಾವು ಕೇಳ್ತೀವಿ. ಯಾಕೆ ಗೌತಮ ಮಹರ್ಷಿಗಳ ಶಾಪ ಅಂತ ವಿಚಾರ ಮಾಡ್ತಾ ಹೋದರೆ ಅತ್ಯಂತ ಪರಮ ಪವಿತ್ರವಾದ, ಇಡೀ 3 ಲೋಕದಲ್ಲಿಯೂ ಕೂಡ ವಂದಿಸಲಿಕ್ಕೆ ಯೋಗ್ಯಳಾದ ಗಂಗಾ ಮಾತೆ, ಅಂಥ ಗಂಗೆಯನ್ನ ರುದ್ರದೇವರು ತನ್ನ ಶಿರಸ್ಸಿನಲ್ಲಿ ಧಾರಣೆಯನ್ನ ಮಾಡಿ ಬರ್ತಾ ಇರ್ತಾರೆ ಭೂಲೋಕದ ಸಮೀಪಕ್ಕೆ. ಆಗ ಅತ್ಯಂತ ಮಾತ್ಸರ್ಯದಿಂದ ಕಲುಷಿತಳಾದ ಹಿಮವಂತ ರಾಜನ ಮಗಳು ಅವಳ ಅವತರಣಕ್ಕೋಸ್ಕರ ರುದ್ರದೇವರನ್ನ ತುಂಬಾ ಪ್ರಾರ್ಥನೆಯನ್ನ ಮಾಡ್ತಾಳೆ. ಆದರೆ ರುದ್ರ ಮಾತ್ರ ಅವಳ ಪ್ರಾರ್ಥನೆಯನ್ನ ಮನ್ನಿಸದೇ ಇದ್ದಾಗ ದುಃಖಿತಳಾದ ಅವಳು ಗಣಪತಿಯ ಹತ್ತಿರ ಹೇಳ್ತಾಳೆ, ಗಣಪತಿ ಆಗಲಿ ಹೀಗಲೇ ಆ ಕೆಲಸವನ್ನ ಮಾಡ್ತೇನೆ ಅಂತ ತಿಳಿದು ಹೊರಡ್ತಾನೆ. ಆ ಸಂದರ್ಭದಲ್ಲಿ ತುಂಬಾ ಘೋರವಾದಂಥ ಅನಾವೃಷ್ಟಿ, ಮಳೆ ಇಲ್ಲ, ಬೆಳೆ ಇಲ್ಲ, ಕುಡಿಯೋದಕ್ಕೋಸ್ಕರ ಒಂದು ಹನಿ ನೀರಿಲ್ಲ. ಇಂಥ ಒಂದು ಘೋರವಾದ ಅನಾವೃಷ್ಟಿ ಈ ಜಗತ್ತಿಗೆ ಒದಗಿದಾಗ ಗೌತಮ ಮಹರ್ಷಿಗಳು ಮಾತ್ರ ತಮ್ಮ ಆಶ್ರಮಕ್ಕೆ, ತಮ್ಮ ಆಶ್ರಮದ ವ್ಯಾಪ್ತಿಯಲ್ಲಿ ಎಷ್ಟು ಸಮೃದ್ಧವಾಗಿ ಮಳೆ ಬೇಕೋ
ಅಷ್ಟು ಮಳೆಯನ್ನ ತಮ್ಮ ತಪೋಬಲದಿಂದ ಮೋಡಗಳನ್ನು ನಿರ್ಮಾಣ ಮಾಡಿ ಅವರು ಮಳೆಯನ್ನು ತರಿಸ್ತಾರಂತೆ ಈ ಭೂಮಂಡಲಕ್ಕೆ. ಅಂಥ ದುರ್ಭಿಕ್ಷ ಕಾಲದಲ್ಲಿಯೂ ಕೂಡ ಈ ಗೌತಮ ಮಹರ್ಷಿಗಳ ಆಶ್ರಮ ಅತ್ಯಂತ ಸಮೃದ್ಧವಾಗಿ ಇತ್ತು. ಆಗ ಬೇರೆ ಪ್ರದೇಶದಲ್ಲಿ ಇರುವಂತಹ ಅನೇಕ ಗೃಹಸ್ಥರು, ಅನೇಕ ತಪಸ್ವಿಗಳು ಎಲ್ಲರೂ ಕೂಡ ಈ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ. ಗೌತಮರಾದರೋ ಅತ್ಯಂತ ಪ್ರೀತಿಯಿಂದ, ಆದರ ಅಭಿಮಾನಗಳಿಂದ ಅವರನ್ನ ರಕ್ಷಣೆ ಮಾಡ್ತಾ, ಅವರನ್ನ ಪೋಷಣೆ ಮಾಡ್ತಾ ಅಲ್ಲೇ ತಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡಿದ್ದರು. ತಮ್ಮ ತಮ್ಮ ತಪಸ್ಸನ್ನ ಅನುಷ್ಠಾನ ಮಾಡ್ತಾ, ಜ್ಞಾನ ಯಜ್ಞಗಳಿಂದ ಆ ಆಶ್ರಮದಲ್ಲಿ ಇರುವಂತಹ ಎಲ್ಲ ತಪಸ್ವಿಗಳನ್ನು ಕೂಡ ಸಂತೋಷಪಡಿಸ್ತಾ ಇದ್ರಂತೆ ಆ ಋಷಿ ಮಹರ್ಷಿಗಳೆಲ್ಲರೂ ಕೂಡ. ಸಾಧಾರಣ 12 ವರ್ಷಗಳ ಪರ್ಯಂತ ಆಶ್ರಮದಲ್ಲಿ ಗೌತಮ ಮಹರ್ಷಿಗಳ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಉಳಿದೆಲ್ಲ ಕಡೆಯೂ ಕೂಡ ಪುನಃ ಮಳೆ ಬೆಳೆ ಎಲ್ಲದರಿಂದ ಸಮೃದ್ಧವಾಗತ್ತೆ. ಗೌತಮ ಮಹರ್ಷಿಗಳ ಹತ್ತಿರ ಪ್ರಾರ್ಥನೆಯನ್ನ ಮಾಡ್ತಾರಂತೆ ಉಳಿದ ಋಷಿ ಮಹರ್ಷಿಗಳೆಲ್ಲರೂ ಕೂಡ. ಆಪತ್ಕಾಲದಲ್ಲಿ ನಿಮ್ಮ ಆಶ್ರಮದಲ್ಲಿ ನಮಗೆ ರಕ್ಷಣೆಯನ್ನ ಕೊಟ್ಟಿದ್ದೀರಾ, ಈಗ ಆಪತ್ಕಾಲ ನಿವೃತ್ತಿ ಆಗಿದೆ, ಆದ್ದರಿಂದ ದಯವಿಟ್ಟು ನಮ್ಮನ್ನ ಬಿಟ್ಟು ಕೊಟ್ಟರೆ ನಮ್ಮ ಆಶ್ರಮಕ್ಕೆ ನಾವು ಹೋಗಿ ನಮ್ಮ ತಪೋನುಷ್ಠಾನವನ್ನು ನಡೆಸಿ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಗೌತಮ ಮಹರ್ಷಿಗಳೇ ಹೇಳ್ತಾರೆ, ಅನಾಯಾಸವಾಗಿ ಒದಗಿದ ಈ ಬ್ರಾಹ್ಮಣ ಸತ್ಕಾರವನ್ನ ನನಗೆ ಬಿಡಲು ಮನಸ್ಸು ಒಪ್ಪುತ್ತಾ ಇಲ್ಲ. ನಿಮಗೆ ಈ ಆಶ್ರಮದಲ್ಲಿ ಏನಾದರೂ ತೊಂದರೆ ಇದ್ದರೆ ಆ ತೊಂದರೆಯನ್ನು ಸಂಪೂರ್ಣ ನಿವಾರಣೆ ಮಾಡಿ ನಿಮ್ಮ ವಾಸಕ್ಕೆ, ಅನುಷ್ಠಾನಕ್ಕೆ ಎಲ್ಲದಕ್ಕೂ ಕೂಡ ಅನುಕೂಲವನ್ನು ಮಾಡಿಕೊಡ್ತೇವೆ ನಾವು. ಆದ್ದರಿಂದ ತಾವು ಇಲ್ಲೇ ವಾಸ ಮಾಡಬೇಕು ಅನ್ನೋ ಅತಿಯಾದ ಒತ್ತಾಸೆಯಿಂದ ತಮ್ಮ ಆಶ್ರಮದಲ್ಲಿ ಇಟ್ಟುಕೊಳ್ತಾರಂತೆ ಗೌತಮ ಮಹರ್ಷಿಗಳು. ಒಂದು ದಿನ ಪಾರ್ವತಿ ಪರಮೇಶ್ವರರ ಮಗನಾದಂತಹ ಗಣಪತಿ ಬರ್ತಾನಂತೆ. ಬ್ರಹ್ಮಚಾರಿ ವೇಷವನ್ನ ಧರಿಸಿಕೊಂಡು ಏಕಾಂತದಲ್ಲಿ ಆ ಬ್ರಾಹ್ಮಣರನ್ನ ಕುರಿತು ಹೇಳ್ತಾನೆ, ಎಷ್ಟು ದಿನ ಅಂತ ಬೇರೆ ಅವರ ಮನೆಯ ಅನ್ನವನ್ನು ತಿಂದು ನಿಮ್ಮ ಬ್ರಹ್ಮವರ್ಚಸ್ಸನ್ನ ಹಾಳು ಮಾಡ್ಕೋತೀರಾ? ನಾವು ಸಂಪಾದನೆ ಮಾಡಿದ ಬ್ರಹ್ಮವರ್ಚಸ್ಸು ಅನಾಯಾಸವಾಗಿ ಹಾಳಾಗಬೇಕು ಅಂತ ಹೇಳಿದರೆ ಪರರ ಮನೆಯ ಅನ್ನವನ್ನ ತಿಂದರೆ ಸಾಕು, ಅದು ನಾವು ಸಂಪಾದಿಸಿದ ಬ್ರಹ್ಮವರ್ಚಸ್ಸನ್ನ ಹಾಳು ಮಾಡುತ್ತೆ. ಆದ್ದರಿಂದ ಆಪತ್ಕಾಲದಲ್ಲಿ ಬಂದು ಬೇಕಾದಷ್ಟು ಸಹಾಯವನ್ನ ಪಡೆದುಕೊಂಡಿದ್ದೀರಾ. ಸ್ವಾವಲಂಬಿಗಳಾಗಿ ನಿಮ್ಮ ಆಶ್ರಮಕ್ಕೆ ನೀವು ಹೋಗಬಾರದೆ ಅಂತ ಪ್ರಾರ್ಥನೆ ಮಾಡಿದಾಗ, ಕೇಳಿಕೊಂಡಾಗ ಆಗ ಹೇಳ್ತಾರೆ, ಗೌತಮ ಮಹರ್ಷಿಗಳು ಒತ್ತಾಸೆಯಿಂದ ನಾವು ಇಲ್ಲಿ ಇರಬೇಕಾಗಿದೆ, ಆದ್ದರಿಂದ ನಮಗೆ ಹೋಗಲಿಕ್ಕೆ ಉಪಾಯವೇ ಸಿಗುತ್ತಾ ಇಲ್ಲ. ಇದನ್ನ ಕೇಳಿದ ಗಣಪತಿ ಒಂದು ಉಪಾಯವನ್ನ ಮಾಡಿ ಅಂತ ಹೇಳ್ತಾನೆ. ನಗುತ್ತಾ ನಗುತ್ತಾ ಒಂದು ಉಪಾಯವನ್ನ ಮಾಡಿ ಅಂತ. ಏನದು ಉಪಾಯ ಅಂತ ಹೇಳಿದಾಗ, ನಿಮ್ಮ ತಪೋಬಲದಿಂದ ಒಂದು ಹಸುವನ್ನ ನಿರ್ಮಾಣ ಮಾಡಿ ಆ ಹಸು ಮೇವನ್ನ ತಿನ್ನೋದಕ್ಕೋಸ್ಕರ ಗೌತಮ ಮಹರ್ಷಿಗಳ ಆಶ್ರಮದ ಹತ್ತಿರ ಬಿಡಿ. ಆದರೆ ಆ ಗೌತಮ ಮಹರ್ಷಿಗಳು ಆ ಹಸುವನ್ನ ಮುಟ್ಟದೆ ತಮ್ಮ ಕಮಂಡಲುವಿನಲ್ಲಿ ಇರುವಂತ ನೀರನ್ನ
ಪ್ರೋಕ್ಷಣೆ ಮಾಡಿ ಆ ಹಸುವನ್ನ ಸಾಯಿಸ್ತಾರೆ. ಯಾವಾಗ ಆ ಹಸುವನ್ನ ಸಾಯಿಸ್ತಾರೋ ಆ ಸಂದರ್ಭದಲ್ಲಿ ನೀವೆಲ್ಲ ಹೋಗಿ ಗೌತಮರ ಹತ್ತಿರ ಹೇಳಿ, ಬ್ರಹ್ಮಹತ್ಯಾ ಪಾಪಕ್ಕೆ ಸಮಾನವಾದ ಕೆಟ್ಟ ಕೆಲಸವನ್ನ ನೀವು ಮಾಡಿದ್ದೀರಾ, ಇಂಥ ಅಪವಿತ್ರವಾದ ಅನ್ನವನ್ನ ನಿಮ್ಮ ಆಶ್ರಮದಲ್ಲಿ ತಿನ್ನಲು ನಮಗೆ ಮನಸ್ಸಾಗ್ತಾ ಇಲ್ಲ. ಆದ್ದರಿಂದ ನಾವು ನಿಮ್ಮ ಆಶ್ರಮವನ್ನ ಪರಿತ್ಯಾಗ ಮಾಡಿ ನಾವು ಇಲ್ಲಿಂದ ಹೊರಡ್ತೇವೆ. ಹೀಗೆ ಹೇಳಿದಾಗ ಆಯಿತು ಅಂತ ಅದೇ ಗಣಪತಿ ಹೇಳಿದ ಕ್ರಮದಲ್ಲಿ ಮಾಡಿ ಗೌತಮ ಮಹರ್ಷಿಗಳು ಆ ಹಸುವನ್ನ ಕೊಲ್ಲುತ್ತಾರೆ. ಋಷಿ ಮಹರ್ಷಿಗಳೆಲ್ಲರೂ ಕೂಡ ಆ ಗೌತಮರ ಹತ್ತಿರ ಹೇಳಿ ತಮ್ಮ ತಮ್ಮ ಆಶ್ರಮಕ್ಕೆ ಹೊರಡೋದಕ್ಕೋಸ್ಕರ ಅಂತ ಸಿದ್ಧರಾಗ್ತಾರೆ. ಆಗ ರುದ್ರದೇವರ ತಲೆಯಲ್ಲಿ ಗಂಗಾದೇವಿ ಸನ್ನಿಹಿತಳಾಗಿರ್ತಾಳೆ. ರುದ್ರನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ ಗೌತಮ ಮಹರ್ಷಿಗಳು. ಆಗ ಹೇಳ್ತಾಳೆ, ಗಂಗಾ ನದಿಯ ನೀರಿನ ಸಿಂಚನ ಈ ದೇಹಕ್ಕೆ ಆದರೆ ಮಾತ್ರ ಅದು ಪವಿತ್ರ ಆಗತ್ತೆ. ಈ ಕಾರಣದಿಂದ ರುದ್ರನನ್ನ ಕುರಿತು ತಪಸ್ಸನ್ನ ಮಾಡಿ ಆ ಗಂಗಾದೇವಿಯನ್ನ ಭೂಲೋಕಕ್ಕೆ ತರಲಿಕ್ಕೆ ಮುಖ್ಯ ಕಾರಣೀಕರ್ತರಾಗ್ತಾರೆ ಈ ಗೌತಮ ಮಹರ್ಷಿಗಳು. ಇಂಥ ಗೌತಮ ಮಹರ್ಷಿಗಳು ಒಂದು ದಿನ ಗಂಗಾದೇವಿಯನ್ನ ತಂದು ಪವಿತ್ರವನ್ನಾಗಿ ಮಾಡಿ ತಮ್ಮ ದಿವ್ಯ ತೇಜಸ್ಸಿನಿಂದ ನಡೆದ ಎಲ್ಲ ಘಟನೆ, ಋಷಿ ಮಹರ್ಷಿಗಳು ಮಾಡಿದ ಎಲ್ಲ ದ್ರೋಹವನ್ನು ಕೂಡ ತಿಳಿದುಕೊಳ್ತಾರಂತೆ ಒಂದು ದಿನ. ಹೀಗೆ ತಮ್ಮ ತಪಸ್ಸಿನ ಕಣ್ಣಿನಿಂದ ದಿವ್ಯ ತೇಜಸ್ಸಿನಿಂದ ತಿಳಿದಂಥ ಗೌತಮರು ಹೇಳ್ತಾರೆ, ಉಪ್ಪು ತಿಂದ ಮನೆಗೆ ದ್ರೋಹವನ್ನ ಬಗೆದಂಥ ಎಲ್ಲ ಋಷಿ ಮಹರ್ಷಿಗಳೂ ಕೂಡ ಇವತ್ತಿನಿಂದ ಅಜ್ಞಾನವನ್ನ ಹೊಂದಲಿ. ಹೀಗೆ ನಿಮ್ಮ ಎಲ್ಲ ಜ್ಞಾನವೂ ಕೂಡ ಸಂಪಾದನೆ ಮಾಡಿದ ಜ್ಞಾನ, ಸಂಪಾದಿಸಿದ ತಪಸ್ಸಿನ ಸಂಪತ್ತು ಪೂರ್ಣ ನಾಶವಾಗಿ ಹೋಗಲಿ, ನಿಮಗೆ ಅಜ್ಞಾನ ಪೂರ್ಣ ಆವರಿಸಿಕೊಂಡು ಹೋಗಲಿ. ಹೀಗೆ ಆ ಗೌತಮ ಮಹರ್ಷಿಗಳ ಶಾಪದಿಂದ ಈ ಭೂಲೋಕದಲ್ಲಿ ಸಂಪೂರ್ಣ ಜ್ಞಾನ ಎಂಬ ಸಂಪತ್ತು ನಾಶ ಆಗಿ ಹೋದಾಗ ಆಗ ಎಲ್ಲ ಮಹರ್ಷಿಗಳು ಕೂಡ ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಪರಮಾತ್ಮ, ನಮ್ಮ ಒಂದು ತಿರಸ್ಕಾರ ಭಾವನೆಯಿಂದ, ನಮ್ಮ ತಪ್ಪಿನಿಂದ ಇವತ್ತಿನ ದಿನ ಭೂಲೋಕದಲ್ಲಿ ಎಲ್ಲ ಜ್ಞಾನ ನಾಶ ಆಗಿದೆ. ಅದಕ್ಕೆ ತಾವು ಇನ್ನೊಂದು ರೂಪದಿಂದ ಅವತಾರವನ್ನ ಮಾಡಿ ಆ ಭೂಲೋಕದಲ್ಲಿ ಇರುವಂತಹ ಅಜ್ಞಾನವನ್ನ ನಾಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಗ ಭಗವಂತ ವೇದವ್ಯಾಸ ನಾಮಕನಾಗಿ ಈ ಭೂಲೋಕದಲ್ಲಿ ಅವತಾರವನ್ನ ಮಾಡಲಿಕ್ಕೆ ಮುಖ್ಯ ಕಾರಣೀಕರ್ತರಾಗಿದ್ದಾರೆ ಈ ಗೌತಮ ಮಹರ್ಷಿಗಳು. ಹೀಗೆ ವೇದವ್ಯಾಸ ದೇವರ ಅವತಾರದ ಚರಿತ್ರೆ ಕೇವಲ ತರ್ಕಶಾಸ್ತ್ರವನ್ನ ಬರೆದ ಯಾವ ಗೌತಮ ಮಹರ್ಷಿಗಳಿದ್ದಾರೆ, ದುಷ್ಟಶಾಸ್ತ್ರಗಳನ್ನ ಖಂಡನೆ ಮಾಡಿ ಸಚ್ಚಾಸ್ತ್ರಗಳನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಇಷ್ಟೇ ಅಲ್ಲ ವ್ಯಾಸರ ಅವತಾರ ಆಗಿದ್ದು, ಗೌತಮ ಮಹರ್ಷಿಗಳ ಶಾಪದಿಂದ ಇಡೀ ಭರತ ಖಂಡದಲ್ಲಿ ಜ್ಞಾನ ಸಂಪೂರ್ಣ ನಾಶ ಆಗಿ ಹೋದಾಗ ಆಗ ವೇದವ್ಯಾಸರಾಗಿ ಅವತಾರವನ್ನ ಮಾಡಿ ಈ ಅಜ್ಞಾನವೆಂಬ ಕತ್ತಲೆಯನ್ನ ನಾಶ ಮಾಡಿ ಜ್ಞಾನ ಎಂಬ ಬೆಳಕನ್ನ, ದೀಪವನ್ನ ನೀಡಿದಂತಹ ಮಹಾನುಭಾವರೇ ಈ ವೇದವ್ಯಾಸ ದೇವರಾಗಿದ್ದಾರೆ. ಹೀಗೆ ಆ ವೇದವ್ಯಾಸ ದೇವರ ಅವತಾರ ಚರಿತ್ರೆಯನ್ನ ನಾವು ಕೇಳಬಹುದಾಗಿದೆ. ಹೀಗೆ ಆ ನಾರಾಯಣಾಚಾರ್ಯರು ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ರಾಘವೇಂದ್ರ ಗುರುಗಳ ಆ ವಂಶ ಎಲ್ಲಿಂದ ಆರಂಭ ಆಯಿತು, ಆ ವಂಶದಲ್ಲಿ ಹುಟ್ಟಿದಂತಹ
ಮಹನೀಯರ ತಪಸ್ಸು, ಜ್ಞಾನ, ಅನುಷ್ಠಾನ ಇವೇ ಮೊದಲಾದಂಥ ಮಹಿಮೆಗಳು ಎಷ್ಟು ಅನ್ನೋದನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. जनकोपमकन्यकेऽन्वयेऽस्मिन् निजताताधिकनन्दने गुणौघैः अनुजातसमानपूर्वजाते भवदेको भुवि कृष्णनामधामा. ಈ ಗೌತಮ ಮಹರ್ಷಿಗಳ ವಂಶಗಳ ಆ ವಂಶಾವಳಿಯಲ್ಲಿ ಒಬ್ಬ ಕೃಷ್ಣಾಚಾರ್ಯರು ಅನ್ನುವಂತಹ ಒಬ್ಬ ವೈದಿಕ ಬ್ರಾಹ್ಮಣರು ಹುಟ್ಟಿದರು. ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಗೆ ನಾವು ನಮಸ್ಕಾರವನ್ನ ಮಾಡಬೇಕು ಅಂತಾದರೆ ಅವನಲ್ಲಿ ಇರುವ ವ್ಯಕ್ತಿತ್ವಕ್ಕೆ ನಮಸ್ಕಾರವನ್ನು ಮಾಡ್ತೇವೆ. ಅವನಲ್ಲಿ ಸನ್ನಿಹಿತನಾದ ಭಗವಂತನಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ. ಎಂಥ ವ್ಯಕ್ತಿಗೆ ನಾವು ನಮಸ್ಕಾರವನ್ನು ಮಾಡಬೇಕು? ಅದಕ್ಕೆ ಶಾಸ್ತ್ರ ಪುರಾಣಗಳೆಲ್ಲವೂ ಕೂಡ ಆದೇಶವನ್ನ ಕೊಡ್ತವೆ. ವ್ರತ, ನಿಯಮ, ತಪಸ್ಸು, ಸ್ವಾಧ್ಯಾಯ, ಕ್ರತು ಅಂದರೆ ಯಜ್ಞ, ದಮ, ದಾನ, ವಿಶಿಷ್ಟಾನಾಂ ಬ್ರಾಹ್ಮಣಾನಾಂ. ಯಾವ ಪುರುಷನಲ್ಲಿ ಚಾತುರ್ಮಾಸ್ಯಾದಿ ವ್ರತಗಳು, ಯಾವ ಪುರುಷ ಏಕಾದಶಿ, ಕೃಷ್ಣ ಜನ್ಮಾಷ್ಟಮಿ ಮೊದಲಾದ ವ್ರತಗಳನ್ನು ಆಚರಣೆ ಮಾಡ್ತಾನೋ, ಪ್ರತಿನಿತ್ಯ ತನ್ನ ಬ್ರಾಹ್ಮಣ್ಯದ ರಕ್ಷಣೆಗಾಗಿ ಅತೀ ಕಡಿಮೆ ಎಂದರೂ ಕೂಡ 108 ಗಾಯತ್ರಿ ಮಂತ್ರವನ್ನ ಜಪ ಮಾಡ್ತಾನೋ, ನಿಯಮ ಧರ್ಮಶಾಸ್ತ್ರದ ನಿಯಮಗಳಿಗೆ ಅನುಗುಣವಾಗಿ ಯಾರು ಇರ್ತಾನೋ, ತಪಸ್ಸು ತಪ ಆಲೋಚನೆ ಸದಾಕಾಲ ಭಗವಂತನ ಬಗ್ಗೆ ಯಾವ ವ್ಯಕ್ತಿ ಚಿಂತನೆಯನ್ನು ನಡೆಸ್ತಾನೋ, ಸ್ವಾಧ್ಯಾಯ ಕೇವಲ ಉಪದೇಶಕನಾಗಿ ಇರದೆ ಸ್ವಯಂ ತಾನೂ ಕೂಡ ಆಯುಷ್ಯ ಇರುವ ತನಕವೂ ಕೂಡ ಅಧ್ಯಯನಶೀಲನಾಗಿ ಯಾರಿರ್ತಾನೋ, ಕ್ರತು ಯಜ್ಞಗಳನ್ನು ಆಚರಣೆ ಮಾಡಬೇಕು, ದಾನವನ್ನು ಕೊಡಬೇಕು. ಇಷ್ಟು ಗುಣಗಳು ಯಾವ ವ್ಯಕ್ತಿಯಲ್ಲಿ ಇರ್ತಾವೋ ಅಂಥ ವ್ಯಕ್ತಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ಅಂತ ಧರ್ಮಶಾಸ್ತ್ರ. ಕೇವಲ ಗೌತಮ ಮಹರ್ಷಿಗಳ ವಂಶದಲ್ಲಿ ಹುಟ್ಟಿದ ಯಾವ ಕೃಷ್ಣಾಚಾರ್ಯರಿದ್ದಾರೆ ಆ ಕೃಷ್ಣಾಚಾರ್ಯರಲ್ಲಿ ಇಷ್ಟು ಗುಣಗಳು ಮಾತ್ರ ಇರದೆ ಇದಕ್ಕಿಂತಲೂ ಮಿಗಿಲಾದ ಅನೇಕ ಧಾರ್ಮಿಕ ಗುಣಗಳು ಆ ಕೃಷ್ಣಾಚಾರ್ಯ ಎಂಬ ವೈದಿಕ ಬ್ರಾಹ್ಮಣರಲ್ಲಿ ಇತ್ತು. ಅದನ್ನೇ ಹೇಳ್ತಾರೆ, ಜನಕೋಪಮ ಕನ್ಯಕೇನ್ವಯೇಸ್ಮಿನ್ ನಿಜತಾತಾಧಿಕ ನಂದನೆ ಗುಣೌಗೈ ಅನುಜಾತ ಸಮಾನ ಪೂರ್ವಜಾತೆ ಭವದೇಕೋ ಭುವಿ ಕೃಷ್ಣನಾಮ ಧಾಮ. ಜನಕೋಪಮ ಕನ್ಯಕೇನ್ವಯೇ, ತಂದೆಗೆ ತಕ್ಕ ಮಗಳು ಯಾವತ್ತೂ ಕೂಡ ಇರಬೇಕು. ತಂದೆಯಂತೆ ಮುಖ ಯಾವ ಮಗಳಲ್ಲಿ ಇರುತ್ತೋ ಆ ಮಗಳಿಂದ ಆ ತಂದೆ ತಾಯಿಗೆ ಜೀವನದಲ್ಲಿ ಯಶಸ್ಸು ತುಂಬ ಸಿಗತ್ತೆ ಅಂತ. ಆದ್ದರಿಂದ ಪ್ರತಿಯೊಬ್ಬ ಪುರುಷ, ಪ್ರತಿಯೊಬ್ಬ ಗುರು ಎಲ್ಲರೂ ಅಪೇಕ್ಷೆಯನ್ನು ಪಡ್ತಾ ಇರ್ತಾರೆ. ಏನಂತ? ಶಿಷ್ಯಾತ್ ಇಚ್ಛೇತ್ ಪರಾಜಯಂ. ತನ್ನ ಶಿಷ್ಯನ ಮೂಲಕ
ಪ್ರತಿಯೊಬ್ಬ ಗುರುವು ಕೂಡ ಅಪೇಕ್ಷೆಯನ್ನು ಪಡ್ತಾನಂತೆ, ಪರಾಜಯವನ್ನು ಅಪೇಕ್ಷೆ ಪಡ್ತಾನೆ. ಅದು ಅವನಿಗೆ ತುಂಬಾ ಸುಖವನ್ನು ಉಂಟು ಮಾಡುತ್ತೆ. ಹೇಗೋ ಅದರಂತೆ ಯಾವ ಹುಡುಗಿ ತನ್ನ ತಂದೆಗೆ ಮುಖದಂತೆ ಯಾವ ಮಗಳು ಮುಖವನ್ನು ಇಟ್ಟುಕೊಂಡಿರ್ತಾಳೋ ಅವಳ ಮುಖದಿಂದ ಧನ್ಯ ಪಿತೃಮುಖಿ ಕನ್ಯಾ, ಧನ್ಯ ಪಿತೃಮುಖಿ ಕನ್ಯಾ ಎಂಬ ಮಾತಿನಂತೆ ತಂದೆಯಂತೆ ಮುಖ ಇರುವಂತ ಕನ್ಯೆ ತುಂಬಾ ಯಶಸ್ಸನ್ನು ತಂದುಕೊಡ್ತಾಳೆ, ಅದೃಷ್ಟದಾಯಕಳು. ಮತ್ತಷ್ಟೇ ಅಲ್ಲ, ಗುಣೌಘೈಹಿ ಸಜ್ಜನಿಕೆ, ಸರಳತೆ, ಸಹೃದಯತೆ ಇವೇ ಮೊದಲಾದಂಥ ಎಲ್ಲ ಗುಣಗಳು ಕೂಡ ಅವರ ತಂದೆಯವರ ಗುಣಗಳಲ್ಲಿ ಇತ್ತು. ಇಂಥ ಅನೇಕ ಸದ್ಗುಣ ವಿಶಿಷ್ಟವಾದಂಥ ಯಾವ ಗೌತಮ ಮಹರ್ಷಿಗಳ ವಂಶ ಇದೆ, ಈ ವಂಶದಲ್ಲಿ ಒಬ್ಬ ಆಚಾರ್ಯರು ಕೃಷ್ಣಾಚಾರ್ಯರು ಎಂಬ ಹೆಸರಿನ ಒಬ್ಬ ವಿದ್ವಾಂಸರು ವಾಸವನ್ನ ಮಾಡಿ ತಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ದರು.